ಹೆಣ್ಣರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ಹೆಣ್ಣರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ನನ್ನ ನಡುವೆಯ ಬೆಟ್ಟಬಿತ್ತು ನನ್ನ ನಡುವೆಯ ಬೆಟ್ಟಬಿತ್ತು ತಿರುಗಿ ನೋಡಿದಾಗ ಹುಡುಕಿತ್ತು ನೀ ತಿರುಗಿ ನೋಡಿದಾಗ ಹುಡುಕಿತ್ತು ಯಾರ್ಯಾರ ತಿರುಗಿ ಒಳಗಿದ್ದಿ ಯಾರ್ಯಾರ ತಿರುಗಿ ಒಳಗಿದ್ದಿ ಮನೆಯ ಕಟ್ಟಿಸಿ ಯಾರಿಗೆ ನಿನ್ನ ಹೋಗುವಂತಲ್ಲೋ ನಾಡಿಗೆ ಮನೆಯ ಕಟ್ಟಿಸಿ ಯಾರಿಗೆ ನಿನ್ನ ಹೋಗುವಂತಲ್ಲೋ ನಾಡಿಗೆ ಒಬ್ಬ ಹೀರು ಮಾಡ್ಯಾರ ಜೋಡಿಸಿ ಒಬ್ಬ ಹೀರು ಮಾಡ್ಯಾರ ಜೋಡಿಸಿ ನಿನ್ನ ಇಟ್ಟುಕೊಂಡು ಹೋಗ್ತಾರ ಜೋಡಿಸಿ ನಿನ್ನ ಇಟ್ಟುಕೊಂಡು ಹೋಗ್ತಾರ ಜೋಡಿಸಿ ಯಾರ್ಯಾರ ತಿರುಗಿ ಒಳಗಟ್ಟಿ ಯಾರ್ಯಾರ ತಿರುಗಿ ಒಳಗಟ್ಟಿ ತಮ್ಮ ನಿಮ್ಮಂತ ಹುಡುಗರು ಬಾಯಿದಾಗ ಈ ವಚನ ಸಾಹಿತ್ಯ ತತ್ವಪದ ಕೇಳ್ತಾ ಇದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ತಮ್ಮ, ಸಮಾಧಾನ ಆಗುತ್ತೆ ನೋಡು. ಯಜಮಾನ ನೀವು ವಚನ ಅಂತ ತಕ್ಷಣ ನೆನಪಾತು. ಮೊನ್ನೆ ಬಸ್ನಾಗ ಬರ್ತಿದ್ದೆ, ಬಸ್ಸು ಫುಲ್ ಆಗಿತ್ತು, ಜಾಗ ಇದ್ದಿಲ್ಲ. ಒಬ್ಬ ಯಜಮಾನ್ ಮನುಷ್ಯ ಬಂದು ಒಂದು ಹುಡುಗನಿಗೆ ತಮ್ಮ ಜಾಗ ಬೇಡಪ್ಪ ಅಂದ್ರೆ ಬಿಡ್ತಿದ್ನೇನು ತಮ್ಮ ಅಂದ. ಅವ ಯಪ್ಪ ಅಂದ. ವಚನ ಚಾಲು ಮಾಡ್ತಿದ್ದ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿರಬೇಕು ಸಕಲ ಜೀವಿಗಳಲ್ಲಿ, ದಯಬೇಕು ದಯಬೇಕು ಅಂತ ಹುಡುಗ ಒಳ್ಳೆ ವಚನದಾಗ ಉತ್ತರ ಕೊಟ್ಟ. ನಮ್ಮ ಚಿಂತೆ ನಮಗೆ ಸಾಕಯ್ಯ, ಪರರ ಚಿಂತೆ ನಮಗೆ ಏಕೆ ಬೇಕಯ್ಯ. ಹೌದು, ಎಲ್ಲಿ ಬಿಟ್ಟು ನೀನು ಏಕನಾದ? ಜೀವನದಲ್ಲಿ ಎಲ್ಲಾ ನಾದಗಳು ಬಂದಾದ್ಮೇಲೆ ಉರಿಯೋದು ಒಂದೇ ನಾದ, ಏಕನಾದನೇ ಗತಿ. ಆದ್ರೆ ನೀನ್ ನೋಡಿ ಮನಸ್ಸು ಬಹಳ ಮರಗುತ್ತೆ. ಯಾಕಪ್ಪ? ದೊಡ್ಡವರು ಒಂದು ಮಾತು ಹೇಳ್ಯಾರ, ಏನಂತ? ಮನುಷ್ಯ ಅತಿ ನೆಲ ನುಡ್ಕೊಂತ ಉಸಿರು ಎಳೆಯಕತ್ತ ಅವ ಮೇಲೆ ಹೋಗೋ ತಯಾರಿ ನಡೆಸ್ಯಾನ. ಅಂದ್ರೇನಪ್ಪ, ಈಗ ನನಗೆ ಮೇಲ್ ಕಳಿಸ್ಬೇಕು ಅಂತ ನೀನ್ ತೀರ್ಮಾನ ಮಾಡಿದಿ? ಎಲ್ಲಿ ತಗ ನಾ ಕೆಳಗೆ ಗಳಿಸ್ಕೊಂತೀನಿ. ಯಜಮಾನ, ನಿದ್ದಿ ಬುದ್ಧಿ ಲದ್ದಿ ಇವು ಮೂರು ಇದ್ದಿ ನೀ ಇದ್ದಿ, ಇಲ್ಲ ಮ್ಯಾಗ ಎದ್ದಿ ಊರ್ ತುಂಬ ಸುದ್ದಿ. ನೀನು ಚಲೋ ಗಂಟು ಬಿತ್ತಿ, ಗಂಡು ಸತ್ತ ರಂಡು ಮುಂಡೆ ಶಾನ್ ಹೋಗ ಗಂಟು ಬಿದ್ದಂಗ. ಅಲ್ಲೋ ನೀನೇ ಹಿಂಗ ಅಥವಾ ನಿಮ್ಮ ವಯಸ್ಸು ಹುಡುಗರೆಲ್ಲ ಹಿಂಗೇನ? ಮದುವೆ ವಯಸ್ಸಿಗೆ ಬಂದಾಗ ಮನೆಯಲ್ಲಿ ಮದುವೆ ಮಾಡ್ರಿ ಅಂತೇಳಿ ಮದುವೆ ಮಾಡಿದ ತಕ್ಷಣ ಮನೆಯಾಗ ತಂದೆ ತಾಯಿಗೆ ಒಂದು ಹೊರ ಹಾಕ್ತೀರಿ ನೀವು. ರಾಜೇಶಪ್ಪನ ಸಮಾಚಾರ ಏನ್ ಮಾಡ್ತೀವಿ? ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಇವು ಸಿಗಬೇಕಾದ್ರೆ ಪೂರ್ವಾರ್ಜಿತ ಪುಣ್ಯ ಬೇಕು. ಒಳ್ಳೆ ಹೆಂಡ್ತಿದ್ರೆ ಅಣಮುಟ್ಟ ಗಂಡಿರ್ತಾನ, ಇಲ್ಲ ಒಳ್ಳೆ ಗಂಡಿದ್ರೆ ಅಡವಟ್ಟು ಹೆಂಡ್ತಿರ್ತಾವ. ಇವ್ರಿಬ್ರು ಸರಿ ಇದ್ರು ಸುಡುಗಾರ ಮಕ್ಕಳಾಗ ಹುಟ್ಟಿರ್ತಾವ. ಹಂಗ ಹಲ್ಲಿದ್ದವ್ರಿಗೆ ಕಡ್ಲಿರೋದಿಲ್ಲ, ಕಡ್ಲಿದ್ದವ್ರಿಗೆ ಹಲ್ಲಿರೋದಿಲ್ಲ, ಎರಡೂ ಇದ್ದಾರೆ ಬಾಯ ಹೊಸಡೆ ಇರಂಗಲ್ಲ. ಹಿಂದೂ ಮನೆಗದಾರಲ್ಲ ರಾಮಣ್ಣ ಸೋಮಣ್ಣ, ಈ ಕಲಿಯುಗದಲ್ಲಿ ಅವರು ಚಿಕ್ಕೋಡಪ್ಪನ ಮಕ್ಕಳಾದ್ರು ರಾಮ ಲಕ್ಷ್ಮಣ ಇದ್ದಾರೆ. ಹೌದೌದು, ರಾಮ ಲಕ್ಷ್ಮಣ ಇದ್ದಂಗೆ ಅದಾರ. ರಾಮ ಲಕ್ಷ್ಮಣ ಇದ್ದಂಗ ಅದಾರ. ರಾಮ ಲಕ್ಷ್ಮಣ ಇದ್ದಂಗೆ ಅದಾರ. ಯಾಕ ಇಲ್ಲ ವನವಾಸಕ್ಕೆ ಹೋಗಿಲ್ಲ ನೋಡು, ಇನ್ನು ಕಾಲಿಟ್ಟಿಲ್ಲ ನೋಡು. ಅಲ್ಲಿ ಸೀತಾವ್ ಬಂದಿಲ್ಲ, ಸೀತಾವ ಪಾದ ಇಟ್ಲು ಅವ್ರ ವನವಾಸ ಗ್ಯಾರಂಟಿ. ಈ ಕಲಿಯುಗದಲ್ಲಿ ಯಾರ ಶ್ರೀರಾಮಚಂದ್ರ, ಯಾರ ಪತಿವ್ರತಿಯರು ಬಾಡ ಬಾಡ ನಮ್ಮ ಮನಿ ಒಟ್ಟಾರ ರಥ ತಗೊಳ್ಳೋಣ. ಹುಲಿ ಮನೆಗದಲ್ಲ ಮಾತಿಗೊಮ್ಮ ನನ್ನ ಗಂಡ ಶ್ರೀರಾಮಚಂದ್ರ ಅಂತ ಮನೆಯಾಗ ಗೊತ್ತಾ ಏನಾಯ್ತು? ಆಕೆ ಗಂಡ ಬ್ಯಾರದಕ್ಕೆ ಜೊತೆಗೆ ಸಿನಿಮಾ ಹೋಗ್ಬಿಟ್ಟ. ಅದನ್ನ ಪಕ್ಕದ ಮನೆ ಹೆಣ್ಮಗಳು ನೋಡ್ಯಾಳ. ಅಯ್ಯೋ ಬಂದ್ ಬಾ ಹೊರಗೆ, ಏನ್ ಮಾತಿಗೊಮ್ಮ ನನ್ನ ಗಂಡ ಶ್ರೀರಾಮಚಂದ್ರ ಅಂತ ಹೋಗಿ ಟಾಕಿಸ್ದಾಗ ಬ್ಯಾರದಕ್ಕೆ ಕುಡ್ಕೊಂತಾವ ನೋಡು. ಹೋದಂಗೆ ಟಾಕಿಸಿ ಟಿಕೆಟ್ ಆಫೀಸ್ ಮುಂದೆ ನಿಂತು ನೋಡ್ರಿ ನನ್ನ ಗಂಡ ಇಂತವ, ಅವ ಬ್ಯಾರೆ ಹೆಣ್ಮಗಳು ಕೂಡ ಸಿನಿಮಾ ನೋಡಕತ್ತಾವಂತ ಅವ್ನು ಹೊರಗೆ ಹೇಳ್ಕೊಂಬರಿ. ಗೇಟ್ಗೆ ಬರ್ತಾರೆ ಯಾಕೋದ ಹೋಗ್ತಾವ ಹೆಸರು ಮಾಡ್ಕೊಬಿಟ್ಟು ಅಲ್ಲಿ ಹೋಗಿ ಏನ್ರಿ ನೀವೇನೋ ಬ್ಯಾರೆ ಹೆಣ್ಮಗಳು ಕೂಡ ಸಿನಿಮಾ ನೋಡಕತ್ತೀರಂತಲ್ಲ, ಹೊರಗೆ ನಿಮ್ ಹೆಂಟ್ ಕುಂತಾಳ ಬರ್ರಿ. ಟಾಕೀಸ್ನಾಗಿದ್ದ ಅರ್ಧಕ್ಕರ್ಧ ಗಂಡಸರ ಖಾಲಿ. ಯಾರು ಶ್ರೀರಾಮಚಂದ್ರ ಏನು ಪತಿವ್ರತಿಯರು. ವಯಸ್ಸಾದ ಮೇಲೆ ಮುದುಕರಿಗೆ ಹೆಂಡತಿ ಬೇಕ. ವಯಸ್ಸಾದ್ಮೇಲೆ ಮದುವೆ ಆದ್ರೆ ಏನಾಗುತ್ತೆ? ಲಾಟ ನಮ್ದಾಗತ್ತೆ, ಬೆಳಕ್ ಮದುವೆ
ಇದು ಗೊತ್ತಿತ್ತು ಹಿಂದಲ್ ಮನೆಗೆ ಅದಲ್ಲ ಜಪ್ಪಣ ಶೆಟ್ಟಿ ಹರಿಯೇನು ಹುಡುಗಿ ಮಾಡ್ಕೊಂಬಂದ ಇವನೋ ಜಪ್ಪಣ ಶೆಟ್ಟಿ ಆಕಿ ಸಿಕ್ಕಾಪಟ್ಟೆ ಖರ್ಚು ಮಾಡಕ್ಕೆ ಅವರಲ್ಲೊಂದು ಒಪ್ಪಂದ ಮಾಡ್ಕೊಂಡ ಆಕೆ ಒಂದು ಗೋಲ್ಕಾಕ್ ಕೊಡ್ಸಿ ಬೀಗ ಹಾಕಿ ಬೀಗದ ಕೈ ಇವ ಇಟ್ಕೊಂಡ ನೋಡಿ ನೀನ್ ನನ್ನ ಹತ್ರ ಎಷ್ಟ್ ಸತಿ ಮುತ್ತು ಕೊಡ್ಸ್ಕೊಂತಿ ಮುತ್ತಿಗೆ ₹1 ಹಾಕೊಂಡ್ಬರ್ತೀನಿ ತಿಂಗಳಿಗೆ ಕೊನೆ ತೆಗಿಯನ ಎಲ್ಲ ನೀಡ ಖರ್ಚು ಮಾಡು ಮುದಿ ಚಪ್ಪಲ ದಾರಿ ಹುಡ್ಕೊಂಡ ತಿಂಗಳಿಗೆ ಕೊನೆ ಬೀಗ ತೆಗದ ಅದ್ರ ₹1 ₹10 ₹20 ಜಾಸ್ತಿ ಸೆಟ್ ಮಾಡ್ತೀವಿ ನಾನು ₹1 ಹಾಕಿನಿ 10 20 ಹೆಂಗ್ ಬಂದ್ ಬಿದ್ರಾಗ ಏನ್ ಎಲ್ಲಾರು ನಿಮ್ಮಟ್ಟೆ ಜಿಪ್ಪಂಡಿರ್ತಾರ ಯಾರ ಪತಿ ಗೊತ್ತಿದ್ರು ನೀ ಏನ್ ಹೇಳ್ತಮ್ಮ ಕಾಲ ಕೆಟ್ಟ ಹೋಯ್ತಮ್ಮ ಕಾಲ ಕೆಟ್ಟ ಕಾಲ ಕೆಟ್ಟಲ್ಲ ಯಜಮಾನ ಮನುಷ್ಯರು ನಾವು ಕೆಟ್ಟಿದ್ದೀವಿ ಮನುಷ್ಯನ ನೈತಿಕ ಮಟ್ಟ ಕೆಟ್ಟಿದೆ ಕಾಲ ಕೆಳಕ್ಕೆ ಆಕಾಶದ ನೀಲಿ ಬದಲಾವಣೆ ಆಗಿದೆ ಇಲ್ಲ ಭೂಮಿಯ ಹಸಿರು ಬದಲಾವಣೆ ಆಗಿಲ್ಲ ಸೂರ್ಯ ಚಂದ್ರನ ಬದಲಾವಣೆ ಆಗಿದೆ ಇಲ್ವೇ ಇಲ್ಲ ದೊಡ್ಡವರು ಏನಂತಾರೆ ಏನಂತಾರೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟೇ ದುಃಖವೂ ಅದ್ರ ಹಿಂದಿದೆ ಅಂತ ಒಂದ್ ಮಾತು ಹೇಳ್ತೀನಿ ಕೇಳು ಹೇಳು ಇಷ್ಟಪಟ್ಟದ್ದು ನಮಗೆ ಸಿಗದೇ ಇದ್ದಾಗ ಸಿಕ್ಕದ್ದನ್ನು ಇಷ್ಟಪಡೋದು ಮುಕ್ತಿನಂತ ಮಾತು ಹೇಳ್ತಮ್ಮ ನೋಡ್ತಮ್ಮ ನಾವು ಮನುಷ್ಯರಾಗಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಬ್ಬರೊಬ್ರು ತಿಳ್ಕೊಂಡ್ ನಡಿಬೇಕು ಅಪ್ಪ ನಿನ್ನ ಬಾಯ ಒಂದ್ ಒಳ್ಳೆ ಮಾತು ಕೇಳಿದ್ನಲ್ಲ ನನ್ನ ಜನ ಒಬ್ಬರನ್ನೊಬ್ರು ತಿಳ್ಕೊಂಡ್ ನಡಿಬೋ ಅಣ್ಣ ತಮ್ಮನ್ ತಿಳ್ಕೊಂಡ್ ಹೌದು ತಮ್ಮ ಅಣ್ಣನ್ ತಿಳ್ಕೊಂಡ್ ನಡಿಬೋ ಅತ್ತಿ ಸೊಸೆನ್ ತಿಳ್ಕೊಂಡ್ ನಡಿಬೋ ಹೌದು ಸೊಸಿ ಅತ್ತೆನ್ ತಿಳ್ಕೊಂಡ್ ನಡಿಬೋ ಮಾವ ನನ್ನ ಕಷ್ಟ ನಿಮಗ್ ಗೊತ್ತಾಗತ್ತೆ ಪಿಶಾಚ ನನ್ನ ಮಗಳಿಗೆ ಗೊತ್ತಾಗುತ್ತೆ ಅಲ್ಲ ಅವ್ರೆಲ್ಲ ನಿನಗೆ ಓಟ್ ಹಾಕತ್ತಾರ ಚಾಯಿ ಕುಡಿಸಿ ಏನಾದ್ರು ಏನ ಎಲೆಕ್ಷನ್ ನಿಂತನ ಚಾ ಕುಡ್ಸಕ ಅವ್ರು ನಮ್ಮ ಅಭಿಮಾನಿಗಳು ಅಭಿಮಾನದಿಂದ ಹೇಳೋ ಮಾತದ ಇನ್ನು ನನ್ನ ಕಷ್ಟ ನೋಡ್ಲಾರ್ದ ನಿನ್ ಚೀತು ಅಂತ ತಗೊಳಿಲ್ಲ ನಿನ್ನ ಅದೃಷ್ಟ ಅಡಿಯ ಮಗಳು ಚೆನ್ನಾಗಿ ಬಾಳೆ ಮಾಡೋದ್ ನೋಡ್ಕಂತ ಹೊರಗ್ ಮುದುಕ ಬಿಡಿ ಸೇರ್ಕಂತ ಕಟ್ಟಿ ಮೇಲೆ ಕುಂದ್ರಬೇಕು ಒಳಗೆ ಅವ್ರು ಚಂದ ಮಾತಾಡೋದ್ ನೋಡಿ ಅಯ್ಯ ವಯಸ್ಸಾಣ ಹಿಂಗಿರ್ಲಿಲ್ಲಲ್ಲ ಬರೀ ಬಡದಾಡ ಸತ್ವಲ್ಲ ಈಗ ನೆನ್ಸ್ಕೊಂಡೋದ್ರಿಗೆ ಏನಾಗಲ್ಲ ಸೀಸನ್ ಮುಗ್ದೈತಲ್ಲ ಅಂತ ಹೊಟ್ಟೆ ಹುಡ್ಕೊಳಕ್ಕಿಂತ ಕಿವ್ಯಾಗ ಹತ್ತಿ ಇಟ್ಕೊಂಡು ಸುಮ್ಮ ಮಕ್ಕಬೇಕು ಕೆಂಬಾರ್ದು ಯಾಕ ನೀ ಕೆಮ್ಮಿದಿ ಹೊರಗ ಮುದಕ್ಕೆ ಹೆಚ್ಚದಂತ ಹುಡುಗಿ ಸುಮ್ಮನಾಗಿಬಿಡ್ತಾರ ಅವಾಗ ಮಹಾಪುರುಷರ ಆಗಮನ ಬಂದಾಗಿಬಿಡುತ್ತೆ ಆ ಪಾಪಕ್ಕೆ ನೀ ಗುರಿ ನಾನ್ಯಾಕೋ ನೀನ್ ಆ ಟೈಮ್ನಾಗ ಕೆಮ್ಮಿ ತಾಯಿ ನೀರ್ ಅನ್ಬೇಕು ಆ ತಾಯಿ ನೀರ್ ಕೊಡಕ್ ಹೋಗ್ಬೇಕು ಟೈಮ್ ಪಾಸ್ ಆಗಿಬಿಡ್ಬೇಕು ಎಲ್ಲೋ ಹುಟ್ಟಬೇಕಾದ ಮಹಾಪುರುಷರು ಎಲ್ಲೆಲ್ಲ ಹುಟ್ಟಿ ಆ ಜಗತ್ತವನ್ನು ಮಾಡಿಬಿಡ್ತಾರ ಹೌದು ಈ ಮಹಾಪುರುಷರು ಎಲ್ಲೆಲ್ಲ ಹುಟ್ಟ್ಯಾರ ಒಂದೆರಡು ಉದಾಹರಣೆ ಹೇಳ್ತೀನಿ ಹೇಳು ಸರ್ವಜ್ಞನೆಂಬವನ ಗರ್ಭದಿಂದ ಆದವನು ಹಲವಂಬಲ್ಲವರಿಂದ ಒಂದೊಂದು ಅಕ್ಷರವನ್ನು ಕಲಿತು ವಿದ್ಯೆಯ ಪರ್ವತವಾದ ಸರ್ವಜ್ಞ ಹುಟ್ಟಿದ್ದೆಲ್ಲಿ ಎಲ್ಲಿ ಕುಂಬಾರನ ಮನೆ ಹೌದೌದು ಮಹಾಪುರುಷರು ಹುಟ್ಟೋದಕ್ಕೆ ಜಾತಿ ಭೇದಗಳಿರಲಿಲ್ಲ ಇದು ಬಿಡು ಜಗದ್ವಿಖ್ಯಾತ ವಿಜಯನಗರವನ್ನು ಆಡಿದ ಶ್ರೀಕೃಷ್ಣ ದೇವರಾಯ ಹುಟ್ಟಿದ್ದೆಲ್ಲಿ ಎಲ್ಲಿ ದಾಸಿ ಹೊಟ್ಟೆ ಯಾಕ ಅರಮನೆಗೆ ರಾಣಿ ಹುಟ್ಟಿದ್ದಿಲ್ಲ ಇತ್ತು ಅಲ್ಲಿ ಮಂತಾರೆ ಯಾರ ಮಹಾರಾಜರ ಜೋಗಲ್ಲಿ ಅದಕ್ಕ ಹುಡುಗ ಹುಡುಗಿನ ಕಾಡಬಾರ್ದು ಹುಡುಗ ಹುಡುಗಿನ ಕಾಡಿದ್ರಿ ಮುಂದಿನ ಜನ್ಮದಾಗ ಏನಾಗ್ಬಿಡ್ತೀರಿ ಗೊತ್ತಾ ಏನಾಗ್ಬಿಡ್ತೀವಿ ಭವ್ಯವಾದ ಶಿವನ ದೇವಾಲಯ ಆ ದೇವಾಲಯದ ಮೇಲೊಂದು ಬಂಗಾರದ ಅದರ ಮೇಲೊಂದು ಪಂಚ ಕಳಶ ಅದರ ಮ್ಯಾಕ್ ಕೂತಗಳ ಕಾಗೆ ನೋಡು ನಾನು ಕಾಗ್ಯಾರ ಹುಟ್ಲಿ ಅಥವಾ ಸ್ಮಶಾನ ದೆವ್ವಾರ ಹುಟ್ಲಿ ನೀನು ತಮ್ಮ ವೇದಾಂತ ಮಾತಾಡೋ ಶುರು ಮಾಡ್ಬಿಟ್ಟೆ ವೇದಾಂತ ಅಲ್ಲ ಯಜಮಾನ ಜೀವನದ ಸಿದ್ಧಾಂತ ಯಾವ ಮನುಷ್ಯ ತನ್ನ ಜೀವನದಲ್ಲಿ ವೇದಾಂತ ಅಳವಡಿಸ್ಕೊಳ್ಳೋದಿಲ್ಲ ಅವನು ಸುಖದಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಯಾವತ್ತು ನಗ್ತಾ ಇರ್ಬೇಕು ನಗು ಎಲ್ಲಿ ಬರಲ್ಲ ಹೀಗೆ ನಗುವಂತ ಕಾರ್ಯಕ್ರಮ ನೋಡ್ಕೊಂಡ್ ಒಟ್ಟಾರದಾಗ ಹೇಳ್ತಿದ್ರು ಎಂತ ಕಾರ್ಯಕ್ರಮ ಹೆಣ್ಮಕ್ಳು ಬರ್ಬೇಕಾಗಿತ್ತಪ್ಪ ನೀವು ಜನ ನಕ್ ಸತ್ತು ಬಿಟ್ರು ಅವಾಗ ಎದ್ರ ಮನೆಗೆ ಅಂಕಲ್ ಜನ ನಕ್ ಸತ್ರ ಮೊದಲು ಹೇಳಕ್ ಏನಾಗಿತ್ತು ನಿಮ್ಗ ನಮ್ಮ ಅತ್ತೆನ ಕಳಿಸ್ತಿದ್ದೆ ಸಾಯಕ್ಕ ಅತ್ತೆ ಸೊಸೆ ಅನ್ಕೊಳ್ಳಿ ನೆನಪಾತಿ ಎದರ ಬದರ ಮನೆ ಅತ್ತೆ ಸೊಸೆ ಒಂದ್ ಅತ್ತಿ ಇತ್ತಲ್ದ ಬಾವಿ ಬಿದ್ದು ಸತ್ತೋತು ಎದ್ರ ಮನೆಗೆ ಬಂದು ಏನಾತೆ ನಿಮ್ಮ ಅತ್ತೆ ಅಯ್ಯೋ ನಮ್ಮ ಅತ್ತೆ ಬಾವಿ ಬಿದ್ದು ಸತ್ತು ಕಣೆ ನೀ ಎಂತ ಅದೃಷ್ಟ ಹೊಂಟು ನಮ್ ಎತ್ತಲ್ದಾಗ ಬಾವಿ ಐತಿ ನಮ್ಮ ಅತ್ತೆ ಮಾತ್ರ ಗುಂಡಕಲ್ಲಿ ಇದ್ದ ಹಂಗಾದಾವ ಅದು ಕಟ್ಟೆನಲ್ಲ ಗೊತ್ತಾ ಬರೀ ಅದೃಷ್ಟ ಒಂದ ಇದ್ದ ಸಾಲದು ಜೊತೆಗೆ ನಮ್ಮ ಪ್ರಯತ್ನನೂ ಬೇಕು ನಗು ಎಲ್ಲಿ ಬರಲ್ಲ ಸಣ್ಣ ಮಗುವಿನ ನಗು ಸತ್ತವ್ರನ್ನ ಸಹಿತ ಬದುಕಿಸುತ್ತೆ ಸಣ್ಣ ಮಗುವಿನ ನಗು ಸತ್ತವ್ರನ್ನ ಸಹಿತ ಬದುಕಿಸುತ್ತೆ ಅದ ಕಾಲೇಜ್ ಹುಡುಗಿ ನಗು ಇದ್ದವ್ರನ್ನ ಸಹಿತ ಸಾಯಿಸುತ್ತೆ ನಿನಗಂತೂ ನಗುನ ಬರಲ್ಲ ಯಾಕೆ ಮ್ಯಾನುಫ್ಯಾಕ್ಚರ್ ಡಿಪಾರ್ಟಿ ಏನು ಮಾಡಕ್ಕಾಗಲ್ಲ ಒಂದೆರಡು ವೇಸ್ಟ್ ಬಾಡಿಗಳು ಅಂತ ಇರ್ತಾವ ಈ ಸ್ಕೂಲ್ ಮುಂದೆ ಬೋರ್ಡ್ ಹಾಕಿರ್ತಾರೆ ಶಾಲೆ ಇದೆ ನಿಧಾನವಾಗಿ ಹಾಕಿರ್ತಾರೆ ಡ್ರೈವ್ ಸ್ಲೋ ಅಂತ ಅದ ಹುಡುಗಿಯರ ಕಾಲೇಜ್ ಮುಂದೆ ಹಾಕಲ್ಲ ಅಲ್ಲಿ ಆಟೋಮೆಟಿಕ್ಲಿ ಗಾಡಿ ಸ್ಲೋ ಹೋಗ್ತಾವ ಇವೆಲ್ಲ ನಿಂತಲ್ಲಿಗೇನಕ್ಕವು ನೀವು ನಮ್ಮನೆ ನಮ್ಗೆ ಸಾಂಬಾರ್ನಾಗ ಸೌಟ್ ಇದ್ದಾಗ ಒಳ್ಳೊಳ್ಳೆ ಪದಾರ್ಥಗಳಾಗಿ ಸಾಂಬಾರ್ ಮಾಡಿರ್ತಾರ ಅದ್ರಾಗ ಇಟ್ಟುದ್ದ ಸೌಟ್ ಇಟ್ಟಿರ್ತಾರ ಒಂದು 100 ವರ್ಷ ಸೌಟ್ ಅದ್ರಾಗಿರ್ಲಿ ಅದ್ರ ವಾಸನೆ ಅದು ಗೊತ್ತಾಕತ್ತ ಇಲ್ಲ ಹಂಗ ನಾನು ಪಳಿ ನೀ ಸೌಟ್ ಇದ್ದಂಗ ಮಾವ ಮಾವ ಮಾವನಕ್ ನಾನು
ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಿ ಸುಮ್ಮನೆ ನಿನ್ನ ಮನೆ ಮುಂದೆ ಸರ್ವೆ ಮಾಡಿ ತಿಳ್ಕೊಂಡೆ. ನೋಡಪ್ಪ, ನನ್ನ ಮಗಳಿಗೆ ನಾನು ನಿನಗೆ ಈ ಜನ್ಮದಲ್ಲಿ ಕೊಟ್ಟು ಮದುವೆ ಮಾಡಲ್ಲ ಮಾಡಲ್ಲ ಮಾಡಲ್ಲ. ನಿನ್ನ ಮಗಳನ್ನ ನನಗೆ ಆಯುಷ್ ಪೂರ್ತಿ ಕೊಡಕ್ಕಾಗೋದೇ ಇಲ್ಲ. 6 ತಿಂಗಳು ಕೊಡು. ಅಳಿಯ ಮಗಳು ಚೆನ್ನಾಗಿ ಬಾಳಿ ಮಾಡಿದ್ರೆ ಮತ್ತೆ ರಿನ್ಯೂ ಮಾಡುವಂತಿ. ಅಲ್ಲೋ 6 ತಿಂಗಳು 3 ತಿಂಗಳು ರಿನ್ಯೂ ಮಾಡಕ್ ನನ್ನ ಮಗಳನ್ನ ಆರ್ಸಿ ಬುಕ್ ತಿಳ್ಕೊಂಡು ಅನ್ನೇ ಕೊಡಲ್ಲ ಬೇಡ. ಹೊಡಿತ ಹೊಡಿಬೇಡ ಎಲ್ಲ ಹುಡುಕ್ದೇವ ನನಗಂತೂ ತಲೆ ಒಂದ್ ಬಂದ್ಬಿಡತ್ತೆ. ಬಂತ ಅಲ್ಲೇ ಹೊಡೆಯವ ಏನಲ್ಲಪ್ಪ, ನನ್ನ ತಲೆ ಒಂದ್ ಡೌಟ್ ಬಂದೈತಿ. ಬಂತ ಏನವ ಅದು? ಅದಪ್ಪ ಈ ಲವ್ ಬಗ್ಗೆ ಅಭಿಪ್ರಾಯ ಏನಿದೆ? ನಿನಗ ಶಾನ್ಯಾಕ ಅನ್ಕೊಂಡಿದ್ದೆ, ನೀ ದಡ್ಡಿ ಅಂತ ಇವತ್ತು ಗೊತ್ತಾಯ್ತು ನನಗ. ಈ ಲವ್ವಿನ ಬಗ್ಗೆ ಯಾರ ಹತ್ರ ಕೇಳೋಕಂಬದೇ ಗೊತ್ತಿಲ್ಲ. ಹೋಗಿ ಈ ಲವ್ವಿನ ಬಗ್ಗೆ ನನ್ನ ಹತ್ರ ಕೇಳ್ತೀನಿ. ನನಗೆ ಏನ್ ಗೊತ್ತ ಲವ್ವಿನ ಬಗ್ಗೆ? ಅವ್ನು ಗೊತ್ತಿಲ್ಲ. ಅದು ಬಾ ನಾ ಹೇಳ್ತೇನೆ. ನಾ ಹೇಳ್ತೀನಿ ನೋಡವ, ಈ ಲವ್ ಅಂದ್ರ ಒಂಥರ ನವೆ ಕೆರಿತಾ ಇದ್ರೆ ಗಾಯ ಆಗಿರುತ್ತೆ, ಆಮೇಲೆ ನೋಡೋದು ದೊಡ್ಡದು ಗಾಯ ಆಗಿರುತ್ತೆ. ಈ ಲವ್ ಎಲ್ಲಿ ಹುಟ್ಟಿತಂತಿಪ್ಪ? ನನಗೆ ಅನ್ಸುತ್ತೆ ಇದು ಚೀನಾದಾಗೆ ಹುಟ್ಟಿರ್ಬೇಕು. ಯಾಕಂದ್ರೆ ಅದಕ್ಕೆ ವ್ಯಾಲಿಡೇಟೇ ಇರಂಗಿಲ್ಲ. ಯಾವಾಗ ಡೌಟ್ ಅಂತ ಗೊತ್ತಾಗಂಗಿಲ್ಲ. ಯಾವ ನೀ ಯಾರನ್ನಾದ್ರೂ ನಂಬು, ಆದ್ರೆ ಈ ಲವ್ ಮಾಡ್ತೀನಿ ಅಂತಾರಲ್ಲ ಅವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡಿ. ನನಗಿಂತ ಗಂಡ ಬೇಕು. ಅವ್ರು ಮತ್ತೆ ನನ್ನ ಮಗಳಂದ್ರೆ ಏನ್ ತಿಳ್ಕೊಂಡಿದ್ನಿ? ಅವಳೊಂದು ಹೆಣ್ಣು. ಅವಳ ಹೆಣ್ಣು. ನನ್ನ ಮಗಳ ಬಗ್ಗೆ ಏನ್ ಗೊತ್ತು ನಿನಗೆ? ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ನನ್ನ ಮಗಳು ಬೆಳಗ್ಗೆ ಎದ್ದು ಜಳಕ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ 9 ಗಂಟೆಗೆ ದೇವರ ಮುಂದೆ ಕುಂತು ಪೂಜೆ ಮಾಡ್ತಾ ಇದ್ರೆ 9:30 ಮೇಲೆ ಹೇಳಲು ಗೊತ್ತಾ ನಿನಗೆ? ಆಮೇಲೆ 10 ರಿಂದ 11 ಗಂಟೆವರೆಗೂ ನನ್ನ ತೊಡೆ ಮೇಲೆ ಮಲಗಿರ್ತಾಳೆ. ಗೊತ್ತಾ ನಿನಗೆ? ನಾನು ಅವ್ನ ತೊಡಿ ಮೇಲೆ ಮಕ್ಕೊಂಡಿರಂಗಿಲ್ಲ. ಮತ್ತ ಅವನ ನನ್ನ ತೊಡಿ ಮೇಲೆ ಮಕ್ಕೊಂಡ. ತಮ್ಮ, ನನ್ನ ಮಗಳಿಗೆ ತಿಂಗಳಿಗೆ 3,000 ರೂಪಾಯಿ ಖರ್ಚು ಕೊಡ್ತೀನಿ. ಗೊತ್ತಾ ನಿನಗೆ? ಅದ್ರಾಗ 2,600 ನನಗೆ ಖರ್ಚು ಮಾಡ್ತಾಳೆ. ಗೊತ್ತಾ ನಿನಗೆ? ಕಾಡಿ ಬೆಳೆದ 20 ರೂಪಾಯಿ ಕೊಡ್ತಾನಪ್ಪ. 3,000 ಸುಮ್ಮನಿರವ ನೀನು. ತಮ್ಮ, ನನ್ನ ಮಗಳು ಮುಂಗಾರು ಮಳೆ ಸಿನಿಮಾ ಆದ್ಮೇಲೆ ಇವತ್ತಿನವರೆಗೂ ಯಾವ ಸಿನಿಮಾ ನೋಡಿಲ್ಲ. ಗೊತ್ತಾ ನಿನಗೆ? ಮೊನ್ನೆ ಭೀಮವರೆಗೂ ನಾವು ಒಂದೂ ಬಿಟ್ಟಿಲ್ಲ. ಗೊತ್ತಾ ನಿನಗೆ? ಇವತ್ತು ರಿಲೀಸ್ ಆಗಿದ್ರು ಬಿಡಲ್ಲ. ನೀ ಸುಮ್ಮನಿರವ. ತಮ್ಮ, ನನ್ನ ಮಗಳು ಇವತ್ತಿನವರೆಗೂ ಯಾರು ಬೈಕ್ ಮೇಲೆ ಕುಂತು ಹೋಗಿಲ್ಲ. ಗೊತ್ತಾ ನಿನಗೆ? ನಿನ್ನೆದುರಿಗೆ ಮಂಟಿ ಟೋಪಿ ಹಾಕಿ ಎಷ್ಟು ಸತ್ಯ ಸುತ್ತಾಡ್ಸಿನ. ಗೊತ್ತಾ ನಿನಗೆ? ಗಾಡಿ ಹೊಡೆಯಕ್ ಬರುತ್ತೆ ಬರಲ್ಲ. ನಾವು ಮಾಡಿಕೊಡ್ಬೋದು. ಹೌದಾ? ಒಕ್ಕ ನಂಗೆ ತಗೊಂಡೋಗ್ಬಿಡ್ತೀನಿ. ಆದ್ರೂ ಹೋಗಿದ್ದನ್ನಾಗಾಯ್ತು. ಮಾತಿನ ಮುಂದೆ ಟೈಮ್ ಕೊಟ್ಟಿದ್ದೆ. ಊರೆಲ್ಲ ನಂಗೆ ಅಟ್ಟಿಸ್ಕೊಂಡು ಅಡ್ಡಾಡ್ತಾನೆ. ಬಿಡಪ್ಪ, ನಂಗೆ ಭಾಳ ಬೇಸರ ಇದು. ನಾನು ಸಿನಿಮಾ ಕೊಂತೀನಿ. ಸಿನಿಮಾ ಕೊಟ್ಟಿದ್ದೆ ನೀನ್ ನವನಿಗೆ ಟಾಕೀಸ್ ಹೋಗ್ಬಾರ್ದು. ಮನೆ ತಂದಿದ್ದಿಲ್ಲ. ಅದು ಎಲ್ಲಿಡ್ಲಿ? ಎಲ್ಲಿ ಅದೇ ಗಾಡಿ ಹಾಕ್ತಾರಲ್ಲ ಎಲ್ಲಿಡಿ ಅದ ನೋಡೋದು. ಅದ್ರಾಗೆಲ್ಲ ಸಣ್ಣ ಸಣ್ಣವ್ರು ಕಾಣ್ತಾರಪ್ಪ. ನಮ್ಗೇನಿದ್ರು ದೊಡ್ಡ. ನಿನದು ಸಣ್ಣದಾಗಂಗಿಲ್ಲ, ದೊಡ್ಡದೇ ಆಗ್ಬೇಕು. ಹೌದು, ನಿನ್ ಸಿನಿಮಾದಾಗ ಯಾರ್ಯಾರು ಮಾಡ್ಯಾರ? ಈಗ 1-3 ಮಂದಿ ಇರ್ತಿದ್ರಪ್ಪ. ಹೌದಾ? ಅವರು ದೀಪ ಕಾಂತಿ ಇಷ್ಟ ಹೌದಾ? ರಸ್ತ ಮಾಡ್ಯಾರ. ನಿನ್ನ ಸಿನಿಮಾ ಎಷ್ಟೊತ್ತಿ ರಿಲೀಸ್ ಆಗುತ್ತೆ? 10:30. 10:30. ಹೌದು, ನಿನ್ನ ಸಿನಿಮಾ ಹೆಸರೇನು? ನಾನು ಆಮೇಲೆ ಸಿಗ್ತೇನೆ. ಅರ್ಜೆಂಟ್ ಸಿನಿಮಾ ತಗೋ. ನೀನು ಸಿನಿಮಾ ಇವಾಗ ಹೇಳ್ತಿರ್ತಿ ಇವಾಗಲೇ. ಹೌದು, ನಿನ್ನ ಸಿನಿಮಾದಾಗ ಯಾರ್ಯಾರು ಮಾಡ್ಯಾರ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು, ಪುನೀತ್ ರಾಜ್ಕುಮಾರ್, ಶಂಕರ್ ನಾಗ್ ಅವರೆಲ್ಲ ಮ್ಯಾಲ ಹೋಗ್ಯಾರ. ನಾನು ಸುಮ್ ಗೊತ್ತಿಲ್ಲ. ಮತ್ತೆ ಸಿನಿಮಾ ತಯಾರು ಮಾಡಿ ರಾತ್ರಿ ರಿಲೀಸ್ ಮಾಡಿ ಮತ್ತೆ ನಾನು ಹೋಗ್ತಾರೆ. ಹೌದು, ನಿನ್ನ ಸಿನಿಮಾ ಎಷ್ಟೊತ್ತಿಗೆ ರಿಲೀಸ್ ಆಗುತ್ತೆ? ನಿಂಗೆ ಎಷ್ಟೊತ್ತಿಗೆ ಗಂಟೆ? ಅದು 10:30. ನಂದು 11:30 ಬೇಕಲ್ರಿ. ಮತ್ತೆ ಒಂದು ಸಿನಿಮಾ ಬಿಟ್ಟು ಇನ್ನೊಂದು ಸಿನಿಮಾ ಶುರು ಆಗೋದು ಒಂದು ತಾಸರ ಬೇಡ. ಮತ್ತೆ ಮಾತಾಡ್ಕೊಂಡಾರ ಇವರು. ಹೋಗ್ಲಿ, ನಿನ್ನ ಸಿನಿಮಾ ಹೆಸರೇನು? ನೀ ಬರೋ ಮಟ್ಟ ನಾ ಅಲ್ಲೇ ಇದ್ದೀನಿ. ನನಗೆ ತಲೆಗೆ ಬಿಡ್ತೀಗ. ನಾನು ಸಿನಿಮಾ ನೋಡೋನೆ. ಹೌದು, ಸಿನಿಮಾ ನೋಡಿದ್ದೆ. ಮೂಲೆ ಕುತ್ಕೊಂಡು ಭಜನಿ ಮಾಡೋ ವಯಸ್ಸು. ಭಜನೆ ಮಾಡೋ ವಯಸ್ಸ? ಹೊಟ್ಟೆ ಬಿಡ್ತಿಪ್ಪ, ದೋತ್ರ ಎತ್ಕೊಂಡಿರ್ಬೇಕು. ಮೂಲೆ ಕುತ್ಕೊಂಡು ಭಜನೆ ಮಾಡು. ನಿಮ್ಮ ಅಪ್ಪಂದು ಸಿನಿಮಾ ನೋಡೋ ವಯಸ್ಸು. ಅವಕಾಶ ಪಡ್ಕೊಂಡು ಜಾಗ ಬರಕ್ಕಾದ್ರೆ ನೀ ಎಲ್ಲಿ ಅಡ್ಡಾಡ್ಬಾರಂತ. ನಿನ್ ಸಂಬಂಧ ಮನ್ಯಾಗ ಎಲ್ಲಿ ಇಡ್ಲಿ ತಂದಿಲ್ಲ. ಎಲ್ಲಿ ಇಡ್ಡಿ? ಅದ್ರಾಗ ಸಣ್ಣ ಸಣ್ಣ ಕಾಣ್ತಾವ. ನನಗೂ ದೊಡ್ಡದವ. ಹೌದು, ನೀನು ದೊಡ್ಡ ದೊಡ್ಡ. ಹೌದು, ನಿನ್ ಸಿನಿಮಾದಾಗ ಯಾರ್ಯಾರು ಮಾಡ್ಯಾರ? ಸುಧೀರ್, ಟೈಗರ್ ಪ್ರಭಾಕರ್, ಧೀರೇಂದ್ರ ಗೋಪಾಲ್, ವಜ್ರಮುನಿ. ಎಲ್ಲ ವಿಲನ್ಗಳು. ಎಲ್ಲ ಕೆಟ್ಟ ವಿಲನ್ಗಳು.
ನಮ್ಮ ವಿಲನ್ಗಳು ಹಾಗೆ ಗೊತ್ತೇನು ಹೀರೋ ಬಂದ್ರೆ ಸಾಕು ಜಾಡಿಸಿ ಓದಿರ್ತಾರ ನೋಡಿ. ಆಮೇಲೆ ಹೀರೋ ಬಂದು ಎಲ್ಲ ವಿಲನ್ಗಳನ್ನ ಖರಾಬ್ ಹೌದಾ? ನಿನ್ ಸಿನಿಮಾ ಎಷ್ಟೊತ್ತಿರ ತಮ್ಮ ಬೆಳಗಿನ ಜಾವ ಸರಿಯಾಗಿ 5 ಗಂಟೆಗೆ. ವಯಸ್ಸಾಗೈತಲ್ಲ ಚೆಕ್ ಹೌದಾ? ನಿನ್ ಸಿನಿಮಾದ ಹೆಸರು? ನನ್ನ ಸಿನಿಮಾ ಹೆಸರಿರ್ಲಿ. ಯಾವ ನಿನ್ನ ಸಿನಿಮಾ ಹೆಸರೇನೆ? ನೀ ಬಾ ನಾ ಬರ್ತೀನಿ. ನೀ ಬರು ಮಟನ ಅಲ್ಲೇ ಇರ್ತೀನಿ. ನೀ ಬಾ ನಾ ಬರ್ತೀನಿ. ನೀ ಬರು ಮಟ ಅಲ್ಲೇ ಇರ್ತೀನಿ. ನಿಂದ ನೀವಿಬ್ರು ಬರ್ರಿ ಅಲ್ಲಿ ಮೆಟ್ಟು ತಗೊಂಡು ಬರ್ರಿ ಸಿನಿಮಾಕ್ಕೆ ಹೋಗ್ತಾರ. ಸಿನಿಮಾ ಇದು ನನ್ನ ಮಗಳು ಹೌದಲ್ಲ ಅಂತ ನನಗೆ ಅನುಮಾನ ಬರೋಸ್ಕರ ಆಯ್ತು. ಅಪ್ಪನಿದ್ರೆ ಸಿನಿಮಾಕ್ಕೆ ಹೋಗ್ತೀನಿ ಅಂತಾಳೆ. ಹಿಂಗಾದ್ರೆ ನನ್ನ ಮಗಳು ಹಾದಿ ಬಿಡ್ತದ್ರಿ. ಒಬ್ಬ ಒಳ್ಳೆ ಹುಡುಗರು ನೋಡಿ ಮದುವೆ ಮಾಡೇಬೇಕು. ಬಂದೇ ಕೆಲಸ ಆಗಲ್ಲ, ಬೇರೆ ಮಾಡೋಣ. ಏನ್ ಮಾಡೋಣ? ಹೇಳ್ಬಾರ್ದು ಮಾಡಿ ತೋರ್ಸ ನಡಿ.